तूणीरकार्मुककृपाणी किणाङ्कभुजपाणिरविप्रतिमभाः क्षोणीधरालिनिभघोणीमुखादिघनवेणी सुरक्षणकरः शोणीभवन्नयनकोणीजिताम्बुनिधि पाणिरितार्हणमणि श्रेणीवृताङ्घ्रिरिह वाणीशसूनुवरवाणी स्तुतो विजयते. ಮತ್ತೊಮ್ಮೆ ಶ್ಲೋಕ. तूणीरकार्मुककृपाणी किणाङ्कभुजपाणिरविप्रतिमभाः क्षोणीधरालिनिभघोणीमुखादिघनवेणी सुरक्षणकरः शोणीभवन्नयनकोणीजिताम्बुनिधि पाणिरितार्हणमणि श्रेणीवृताङ्घ्रिरिह वाणीशसूनुवरवाणी ಸ್ತುತೋ ವಿಜಯತೆ. ಶ್ಲೋಕ ಆಯಿತು. ಪದವಿಭಾಗ ಪದಪದಾರ್ಥ ಚಿಂತನೆ ಮಾಡಬೇಕು. ತೂಣೀರ ಕಾರ್ಮುಕ ಕೃಪಾಣಿ ಕಿಣಾಂಕಭುಜ ಪಾಣಿ, ಅಲ್ಲಿವರೆಗೂ ಸಮಸ್ತ ಪದ. ತೂಣೀರ ಕಾರ್ಮುಕ ಕೃಪಾಣಿ ಕಿಣಾಂಕಭುಜ ಪಾಣಿ, ಅದು ದೀರ್ಘ ಬರ್ತದೆ. ಅಲ್ಲಿ ವಿಸರ್ಗ ಇದೆ ಪಾಣಿಹಿ ಅಂತ, ಮುಂದೆ ರ ಇದ್ದದ್ರಿಂದ ಅದು ದೀರ್ಘ ಬಂದಿದೆ. ರವಿ ಅನ್ನೋಲ್ಲಿ ರ ಇದ್ದದ್ರಿಂದ ದೀರ್ಘ ಬಂದಿದೆ. ರವಿ ಪ್ರತಿಮಭಾಹ ಕ್ಷೋಣೀಧರಾಲಿನಿಭ ಘೋಣೀಮುಖಾದಿಘನ ವೇಣೀ ಸುರಕ್ಷಣಕರಃ, ಅದು ಸಮಸ್ತ ಪದ. ಕ್ಷೋಣೀಧರಾಲಿನಿಭ ಘೋಣೀಮುಖಾದಿಘನ ವೇಣೀ ಸುರಕ್ಷಣಕರಃ. ಶೋಣೀಭವನ್ನಯನ ಕೋಣೀಜಿತಾಂಬುನಿಧಿ ಪಾಣೀರಿತಾರ್ಹಣ ಮಣಿಶ್ರೇಣೀವೃತಾಂಘ್ರಿಹಿ, ಅಲ್ಲಿ ತನಕನೂ ಒಂದೇ ಪದ ಆಗ್ತದೆ. ಶೋಣೀಭವನ್ನಯನ ಕೋಣೀಜಿತಾಂಬುನಿಧಿ ಪಾಣೀರಿತಾರ್ಹಣ ಮಣಿಶ್ರೇಣೀವೃತಾಂಘ್ರಿಹಿ ಇಹ ವಾಣೀಶಸೂನುಃ ವಾಣೀಶಸೂನುವರವಾಣೀ ಸ್ತುತಃ, ಸಮಸ್ತ ಪದ. ವಾಣೀಶಸೂನುವರವಾಣೀ ಸ್ತುತಃ ವಿಜಯತೆ, ವಿಜಯತೆ ಕ್ರಿಯಾಪದ. ವಾಣೀಶಸೂನುವರವಾಣೀ ಸ್ತುತಃ ವಿಜಯತೆ. ವಾಣೀಶ ಅಂದರೆ ವಾಣೀಪತಿ. ವಾಣಿ ಅಂದರೆ ಭಾರತೀ ದೇವಿ. ಅವಳಿಗೆ ಈಶ ಒಡೆಯನಾದವನು. ಭಾರತೀಪತಿ ಮುಖ್ಯ ಪ್ರಾಣ. ಆ ಮುಖ್ಯ ಪ್ರಾಣನ ಸೂನು, ಸೂನು ಅಂದರೆ ಮಗ. ಅವನ ವರವಾಣಿ ಉತ್ತಮವಾದಂತಹ ಮಾತುಗಳಿಂದ ಸ್ತುತಃ, ಮೂಲ ರಾಮಾಯಣಾದಿ ಮಾತುಗಳಿಂದ ಸ್ತುತಃ ಸ್ತುತ್ಯನಾದಂತಹ ಶ್ರೀರಾಮಚಂದ್ರ ಅವನು ವಿಜಯತೆ. ಇಹ ಈ ಭೂಮಿಯಲ್ಲಿ ವಿಜಯತೆ. ವಿಜಯತೆ ಅಂತಂದರೆ ಶೋಭಿಸ್ತಿದ್ದಾನೆ, ಜಯಶೀಲನಾಗಿದ್ದಾನೆ, ಉತ್ಕೃಷ್ಟನಾಗಿದ್ದಾನೆ. ಇದಿಷ್ಟು ಪ್ರಧಾನ ಅನ್ವಯ. ವಾಣೀಶ ಸೂನುವರ ವಾಣೀ ಸ್ತುತಃ ಇಹ ವಿಜಯತೆ, ಇಷ್ಟು ಪ್ರಧಾನ ಅನ್ವಯ. ಉಳಿದೆಲ್ಲ ಅವನಿಗೆ ವಿಶೇಷಣ. ಮೊದಲಿನಿಂದ ಅರ್ಥ ಮಾಡ್ಕೊಳ್ತಾ ಬರೋಣ. ಅನ್ವಯ ಅರ್ಥ ಚಿಂತನೆ ಮಾಡೋಣ. ತೂಣೀರ ಕಾರ್ಮುಕ ಕೃಪಾಣಿ ಕಿಣಾಂಕಭುಜ ಪಾಣಿ. ತೂಣೀರ ಕಾರ್ಮುಕ ಕೃಪಾಣಿ, ತೂಣೀರ ಕಾರ್ಮುಕ. ತೂಣೀರ ಕಾರ್ಮುಕ ಕೃಪಾಣಿ ಅಂದರೆ ತೂಣೀರ ಅಂದರೆ ನಿಶಂಕ,
ಕಾರ್ಮುಕ ಅಂದರೆ ಬಿಲ್ಲು, ಕೃಪಾಣಿ ಅಂದರೆ ಖಡ್ಗ. ಬತ್ತಳಿಕೆ, ಬಾಣಗಳನ್ನು ಇಡುವಂತಹ ಬತ್ತಳಿಕೆ ಮತ್ತು ಬಿಲ್ಲು, ಕೃಪಾಣಿ ಅಂದರೆ ಖಡ್ಗ, ಇವುಗಳ ಕಿಣ ಅಂಕಭುಜ, ಕಿಣ ಅದನ್ನು ಧರಿಸೋಣದ್ರಿಂದ ಉಂಟಾದಂತಹ ಅಂಕ ಅಂದರೆ ಚಿಹ್ನೆ, ಆ ಚಿಹ್ನೆಗಳು ಯಾರ ಭುಜಪಾಣಿ, ಭುಜ ಮತ್ತು ಪಾಣಿ ಅಂದರೆ ಹಸ್ತ, ಇವುಗಳಲ್ಲಿ ಇದ್ದಾವೋ ಅಂತ ಅರ್ಥ. ಬತ್ತಳಿಕೆ ಧರಿಸಬೇಕು, ಅದರಿಂದಲೂ ಚಿಹ್ನಿತ ಆಗ್ತದೆ. ಬಿಲ್ಲು ಧರಿಸಿದರೂ ದೇಹದೊಳಗೆ ಚಿಹ್ನೆ ಉಂಟಾಗ್ತದೆ. ಕೈಯಿಂದ ಖಡ್ಗ ಧರಿಸಿದಾಗಲೂ ಅಲ್ಲೊಂದು ರೀತಿ ಚಿಹ್ನೆ ಉಂಟಾಗ್ತದೆ. ಕ್ಷತ್ರಿಯರಿಗೆಲ್ಲ ಅವೆಲ್ಲ ಗುಣ, ಅದು ಶೋಭೆ ತರ್ತದೆ. ಪದೇ ಪದೇ ಬತ್ತಳಿಕೆ ಧರಿಸಿ, ಬಿಲ್ಲು ಧರಿಸಿ, ಆಮೇಲೆ ಖಡ್ಗ ಧರಿಸಿದಾಗ ದೇಹದಲ್ಲಿ ಕೆಲವು ಅಂಗಗಳಲ್ಲಿ, ಭುಜ ಮತ್ತು ಕೈಗಳಲ್ಲಿ ಚಿಹ್ನೆ ಉಂಟಾಗ್ತದೆ. ಅದನ್ನು ವರ್ಣನೆ ಮಾಡಿದ್ದಾರೆ. ತೂಣೀರ ಕಾರ್ಮುಕ ಕೃಪಾಣಿ ಕಿಣ ಅಂಕಭುಜ ಪಾಣಿ. ತೂಣೀರ ನಿಶಂಗ, ಕಾರ್ಮುಕ ಬಿಲ್ಲು, ಕೃಪಾಣಿ ಖಡ್ಗ, ಅವುಗಳ ಧರಿಸೋಣದ್ರಿಂದ ಉಂಟಾದ ಕಿಣ ಅಂಕ, ಕಿಣಗಳೇ ಅಂಕವಾಗಿ ಉಳ್ಳ ಅಂದರೆ ಕಿಣಗಳೇ ಚಿಹ್ನೆಯಂತೆ ಉಳ್ಳಂತಹ ಭುಜಪಾಣಿ, ಬಾಹುಹಸ್ತಗಳು ಉಳ್ಳಂತಹ. ರವಿ ಪ್ರತಿಮ ಭಾಹ, ರವಿ ಪ್ರತಿಮಾ ಸೂರ್ಯನ ಪ್ರತಿಮೆಯಂತೆ, ಭಾಹ ಸೂರ್ಯ ಸದೃಶವಾದ, ಭಾಹ ತೇಜಸ್ಸುಳ್ಳ, ಪ್ರತಿಮಾ ಅನ್ನೋ ಶಬ್ದಕ್ಕೆ ಸದೃಶ ಅನ್ನೋ ಅರ್ಥನೂ ಇದೆ. ಸೂರ್ಯ ಸದೃಶ ತೇಜಸ್ಸುಳ್ಳ. ಕ್ಷೋಣೀರ ಕಾರ್ಮುಕ ಕ್ಷೋಣೀಧರಾಲಿ ನಿಭ ಘೋಣೀ ಮುಖಾದಿಘನ ವೇಣೀ ಸುರಕ್ಷಣ ಕರಹ. ಮೂರನೇ ಪದ ಕ್ಷೋಣಿ, ಕ್ಷೋಣೀಧರ ಅಂದರೆ ಪರ್ವತ, ಕ್ಷೋಣೀಧರ ಅಂದರೆ ಪರ್ವತಗಳು, ಅವುಗಳ ಅಲಿನಿಭ, ಅವುಗಳ ಶ್ರೇಣಿಗೆ ನಿಭ ಸದೃಶವಾದ, ಘೋಣೀಮುಖ, ಘೋಣೀಮುಖ ಅಂದರೆ ಕಪಿಗಳೇ ಮೊದಲಾದವರ ಘನವೇಣಿ, ಘನ ನಿಬಿಡವಾದ ವೇಣಿ ಸೈನ್ಯದ ಸುರಕ್ಷಣ ಕರಹ, ಚೆನ್ನಾಗಿ ರಕ್ಷಣೆ ಮಾಡ್ತಾ ಇದ್ದಂತಹ. ಬೆಟ್ಟದಂತೆ ಒಬ್ಬೊಬ್ಬ ಕಪಿಗಳು ಇದ್ದರು. ಬೆಟ್ಟದ ಸಾಲು ನಡೆದು ಬಂದರೆ ಹಾಗೆ ಕಾಣಬೇಕೋ, ಕಪಿಗಳು ಬಂದ ಹಾಗೆ ಆಗ್ತಿತ್ತಂತೆ. ಅಂಥ ಕಪಿ ಸೈನ್ಯವನ್ನು ರಕ್ಷಿಸಿದವನು ಶ್ರೀರಾಮ ಅಂತ ಹೇಳಬೇಕಾಗಿದೆ. ಕ್ಷೋಣೀಧರ ಬೆಟ್ಟಗಳ ಅಲಿ, ಶ್ರೇಣಿಗಳಿಗೆ ಸದೃಶ, ನಿಭ, ಅಲಿ ಅಂದರೆ ಅಲಿ ಅಲ್ಲ, ಆಲಿ ಅಂದರೆ ಇದು ಸಮೂಹ, ಅವುಗಳಿಗೆ ಸದೃಶವಾದ, ನಿಭ ಸದೃಶವಾದ, ಘೋಣೀಮುಖ, ಘೋಣಿ ಅಂದರೆ ಕಪಿಗಳು, ಘೋಣೀಮುಖ ಅಂದರೆ ಕಪಿ ಮೊದಲಾದ, ಘನವೇಣಿ ಸೈನ್ಯದ ಸುರಕ್ಷಣ ಕರಹ ರಕ್ಷಣೆಯನ್ನು ಮಾಡ್ತಾ ಇದ್ದಂತಹ. ಶೋಣೀಭವನ್ನಯನ ಕೋಣೀಜಿತಾಂಬುನಿಧಿ ಪಾಣೀರಿತಾರ್ಹಣ ಮಣಿಶ್ರೇಣೀವೃತಾಂಘ್ರಿಹಿ. ಶೋಣೀಭವತ್, ಶೋಣೀಭವತ್ ಅಂದರೆ ಶಿಟ್ಟಿನಿಂದ ಕೆಂಪು ರಕ್ತ ಉಳ್ಳಂತಹ, ಕೆಂಪು ರಕ್ತದಿಂದ ಸಹಿತವಾದ, ನಯನ ಕಣ್ಣುಗಳ, ಕೋಣಿ ಪ್ರಾಂತಭಾಗದಿಂದ, ಜಿತ ಗೆದ್ದಂತಹ, ಅಂಬುನಿಧಿ ಸಮುದ್ರದ ಅಭಿಮಾನಿಯಾದ ವರುಣನ, ಪಾಣಿ ಕೈಗಳಿಂದ, ಈರಿತ ಸಮರ್ಪಿಸಿಕೊಳ್ಳಲ್ಪಟ್ಟ, ಅರ್ಹಣಮಣಿ ಶ್ರೇಣಿ ಮೌಲ್ಯಭರಿತವಾದ, ಮಣಿಶ್ರೇಣಿ ರತ್ನಗಳ ಸಾಲಿನಿಂದ ಆವರಿಸಲ್ಪಟ್ಟ, ಅಂಘ್ರಿಹಿ ಪಾದಗಳುಳ್ಳಂತಹ. ಅಂದರೆ ಸಮುದ್ರ ರಾಜ ಬರಲಿಲ್ಲ,
ರಾಮ ಕಾಯುವಂತೆ ಮಾಡಿದ. ಎಷ್ಟು ಕಾದರೂ ಬರಲಿಲ್ಲ ಅಂದಾಗ ರಾಮ ಕಣ್ಣು ಕೆಂಪು ಮಾಡಿ ಸಮುದ್ರದ ಕಡೆಗೆ ಒಂದ್ಸಲಿ ನೋಡಿದ್ನಂತೆ ದಿಟ್ಟಿಸಿ. ಆಗ ಸಮುದ್ರದ ನೀರು ಬತ್ಲಿಕ್ಕೆ ಪ್ರಾರಂಭ ಆಯಿತು. ಸಮುದ್ರದ ಅಭಿಮಾನಿ ವರುಣನಿಗೆ ಅರ್ಥ ಆಯಿತು, ರಾಮ ಕಣ್ಣು ಕೆಂಪು ಮಾಡಿ ನನ್ನನ್ನು ನೋಡ್ತಿದ್ದಾನೆ ಅಂತ, ಸಿಟ್ಟಾಗಿದ್ದಾನೆ ಅಂದಾಗ ವರುಣ ಎದ್ದು ಬಂದ. ಆಗ ಕೈ ತುಂಬ ರತ್ನಗಳನ್ನು ಹಿಡಿದುಕೊಂಡು ಬಂದು ರಾಮನ ಪಾದಕ್ಕೆ ಅಭಿಷೇಕ ಮಾಡಿ ಕ್ಷಮೆ ಕೇಳಿದ. ಆ ರತ್ನಾಭಿಷೇಕ ಮಾಡಿ ಪಾದದ ಸುತ್ತಲೂ ರತ್ನಗಳು ತುಂಬಿ ತುಳುಕುವ ಹಾಗೆ ರತ್ನಾಕರ ಸಮುದ್ರ. ಆ ಚರಿತ್ರೆಯನ್ನು ಸಂಗ್ರಹಿಸಿದ್ದಾರೆ. ಶೋಣೀಭವತ್ ಅಂದರೆ ಕ್ರೋಧದಿಂದ ಕೂಡಿದ ರಕ್ತಮಯವಾದ ನಯನ ಕಣ್ಣುಗಳ ಕೋಣಿ ಪ್ರಾಂತಭಾಗದಿಂದ ಜಿತ ಗೆದ್ದಂತಹ ಅಂಬುನಿಧಿ ಸಮುದ್ರ ಒಡೆಯನಾದ ಸಮುದ್ರಾಭಿಮಾನಿಯಾದ ವರುಣನ ಪಾಣಿ ಕೈಗಳಿಂದ ಈರಿತ ಸಮರ್ಪಿಸಲ್ಪಟ್ಟ ಅರ್ಹಣಮಣಿ ಉಪಹಾರ ರತ್ನ ಪಂಕ್ತಿ ಅವುಗಳಿಂದ ಆವರಿಸಲ್ಪಟ್ಟ ಅಂಘ್ರಿ ಪಾದಗಳುಳ್ಳಂತಹ ವಾಣೀಶ ಸೂನುವರ ವಾಣೀಸ್ತುತಃ ಭಾರತೀಪತಿ ಮುಖ್ಯಪ್ರಾಣನ ಸೂನು ಮಗನಾದ ಹನುಮಂತನ ವರವಾಣಿ ಉತ್ತಮವಾದ ಮಾತುಗಳಿಂದ ಮೂಲ ರಾಮಾಯಣಾದಿ ಮಾತುಗಳಿಂದ ಸ್ತುತ್ಯನಾದ ಶ್ರೀರಾಮನು ಈ ಭೂಮಿಯಲ್ಲಿ ವಿಜಯತೆ ಉತ್ಕೃಷ್ಟನಾಗಿದ್ದಾನೆ. ಇಷ್ಟು ಪದಾರ್ಥ ಇನ್ನೊಮ್ಮೆ ನೋಡ್ಕೊಳ್ಬಹುದು. ತೂಣೀರ ಕಾರ್ಮುಕ ಕೃಪಾಣಿ ಕಿಣಾಂಕ ಭುಜ ಪಾಣಿ. ತೂಣೀರ ಕಾರ್ಮುಕ ಕೃಪಾಣಿ ಇವುಗಳ ಕಿಣ ಅಂಕ ಭುಜ. ಅದೇ ತೂಣೀರ ಅಂದರೆ ನಿಶಂಗ, ಕಾರ್ಮುಕ ಬಿಲ್ಲು, ಕೃಪಾಣಿ ಅಂದರೆ ಖಡ್ಗ, ಇವುಗಳನ್ನು ಧರಿಸೋಣದ್ರಿಂದ ಉಂಟಾದಂತಹ ಕಿಣಾಂಕ ಭುಜ ಪಾಣಿ. ಆ ಕಿಣಗಳೇ ಅಂಕ ಅಂದರೆ ಚಿಹ್ನೆಗೊಂಡಂತಹ, ಭುಜಪಾಣಿ ಬಾಹುಹಸ್ತಗಳುಳ್ಳ, ರವಿ ಪ್ರತಿಮಭಾಹ ಸೂರ್ಯನಿಗೆ ಸಮಾನ ತೇಜಸ್ಸುಳ್ಳ, ಕ್ಷೋಣೀಧರಾಲಿನಿಭ ಘೋಣೀಮುಖಾದಿ ಘನವೇಣಿ ಸುರಕ್ಷಣಕರ. ಕ್ಷೋಣೀಧರ ಪರ್ವತಗಳ, ಕ್ಷೋಣೀಧರಾಲಿನಿಭ ಪರ್ವತ ಶ್ರೇಣಿಗಳಿಗೆ ಸದೃಶವಾದ, ಘೋಣೀಮುಖ ಕಪಿಪ್ರಭೃತಿ ಘನವೇಣಿ ಸೇನೆಯ, ಸುರಕ್ಷಣಕರ ಚೆನ್ನಾಗಿ ರಕ್ಷಿಸುವಂತಹ, ಶೋಣೀಭವನ್ನಯನ ಕೋಣೀಜಿತಾಂಬುನಿಧಿ ಪಾಣೀರಿತಾರ್ಹಣ ಮಣಿಶ್ರೇಣೀವೃತಾಂಘ್ರಿ. ಶೋಣೀಭವತ್ ಕ್ರೋಧದಿಂದ ಕೆಂಪಾದಂತಹ, ನಯನ ಕಣ್ಣುಗಳ, ಕೋಣಿ ಪ್ರಾಂತಭಾಗದಿಂದ ಜಿತ ಗೆದ್ದಂತಹ, ಅಂಬುನಿಧಿ ಸೋಲಿಸಲ್ಪಟ್ಟ ಅಂಬುನಿಧಿ ಸಮುದ್ರದ ಅಭಿಮಾನಿ ವರುಣನ ಪಾಣಿ ಕೈಗಳಿಂದ ಈರಿತ ಅರ್ಹಣಮಣಿ ಶ್ರೇಣೀವೃತ ಈರಿತ ಸಮರ್ಪಿಸಲ್ಪಟ್ಟ ಅರ್ಹಣಮಣಿ ಉಪಹಾರ ರತ್ನ ಪಂಕ್ತಿಗಳ ಶ್ರೇಣಿಗಳಿಂದ ರತ್ನ ಶ್ರೇಣಿಗಳಿಂದ ಆವರಿಸಲ್ಪಟ್ಟಂತಹ ಕಾಲುಗಳು ಪಾದಗಳುಳ್ಳ, ವಾಣೀಶ ಸೂನುವರ ವಾಣೀಸ್ತುತಃ. ವಾಣೀಶ ಭಾರತೀಪತಿ ಮುಖ್ಯಪ್ರಾಣನ ಸೂನು ಮಗನಾದ ಹನುಮಂತದೇವರ ವರವಾಣಿ ಉತ್ತಮವಾದ ಮಾತುಗಳಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಡುವ ಶ್ರೀರಾಮನು ಭೂಮಿಯಲ್ಲಿ ವಿಜಯತೆ ಉತ್ಕೃಷ್ಟನಾಗಿದ್ದಾನೆ. ಎಲ್ಲ ಪದದ ಅರ್ಥ ಬಂತು ಅಂತ ಅಂದ್ಕೊಳ್ತೀನಿ. ಭಾವಾರ್ಥ ಸುಲಭ ಇದೆ. ಶ್ರೇಣಿ ವೃತಾಂಘ್ರಿಹಿ ಇಹ ಬೇರೆ ಬೇರೆ ಪದ ಅದು. ಶ್ರೇಣಿ ವೃತಾಂಘ್ರಿಹಿ ಅಂದರೆ ಆ ಮಣಿಶ್ರೇಣಿ ಮಣಿಗಳ ಶ್ರೇಣಿ ಪಂಕ್ತಿಗಳಿಂದ ವೃತ ಅಂದರೆ ಆವರಿಸಲ್ಪಟ್ಟ, ಅಂಗ್ರಿಹಿ ಪಾದಗಳುಳ್ಳಂತಹ, ವಾಣೀಶ ಸೂನುವರ ವಾಣೀಸ್ತುತಃ ಭಾರತೀಪತಿಯ ಮಗನಾದ ಹನುಮಂತನ ವರವಾಣಿಗಳಿಂದ ಸ್ತುತ್ಯನಾದ ರಾಮನು ಇಹ ಅಂತ ಹೇಳಿದ್ದಲ್ಲ ಆವಾಗಲೇ, ಇಹ
ಭೂಮಿಯಲ್ಲಿ ವಿಜಯತೆ ಉತ್ಕೃಷ್ಟನಾಗಿದ್ದಾನೆ ಅಂತ ಅರ್ಥ. ಇಷ್ಟು ಪದಾರ್ಥ. ಭಾವಾರ್ಥ ಚಿಂತನೆ ಮಾಡಬೇಕು. ಫಲನೂ ಹೇಳಲಿಕ್ಕೆ ಬರ್ತದಲ್ಲೇನೆ. ಭಗವಂತ ರಾಮ ಉತ್ಕೃಷ್ಟ ಅಂದರೆ ಉತ್ತಮ, ಸರ್ವೋತ್ತಮ. ಸರ್ವೋತ್ತಮ ಅನ್ನೋ ತಿಳುವಳಿಕೆ ನಮಗೆ ಯಾವಾಗಲೂ ಇರಲಿ ಅಂತ ಈ ಪ್ರಾರ್ಥನೆಯ ಅಭಿಪ್ರಾಯ. ಎಂಥ ರಾಮನ ಬಗ್ಗೆ ಇರಬೇಕು? ಬಿಲ್ಲು, ಬಾಣ, ಬತ್ತಳಿಕೆ, ಖಡ್ಗ ಇವುಗಳನ್ನು ಧರಿಸಿ ಕ್ಷತ್ರಿಯರಿಗೆ ಬೆರಳುಗಳಲ್ಲಿ, ಭುಜಗಳಲ್ಲಿ, ಕೈಗಳಲ್ಲಿ ಒಂದೊಂದು ಚಿಹ್ನೆ ಆಗಿರ್ತದೆ. ಆ ಚಿಹ್ನೆ ಕ್ಷತ್ರಿಯರಿಗೆ ಶೋಭೆ. ಎಷ್ಟೆಷ್ಟು ಹೆಚ್ಚೆಚ್ಚು ಅಭ್ಯಾಸ ಮಾಡಿರ್ತಾರೆ ಅಷ್ಟಷ್ಟು ಚಿಹ್ನೆ ಅಲ್ಲಿ ಮೂಡಿರ್ತದೆ. ರಾಮನ ಭುಜಗಳಲ್ಲಿ, ಕೈಗಳಲ್ಲಿ, ಬೆನ್ನಿನ ಭಾಗದಲ್ಲೆಲ್ಲ ಅವನು ಧರಿಸಿದ್ರಿಂದ, ಬಿಲ್ಲು ಬಾಣಗಳನ್ನು, ಬತ್ತಳಿಕೆಯನ್ನು, ಖಡ್ಗವನ್ನು ಧರಿಸಿದ್ರಿಂದ ಆ ಚಿಹ್ನೆ ಆಗಿತ್ತಂತೆ. ಹಾಗಾಗಿ ಅದನ್ನು ವರ್ಣನೆ ಮಾಡಿದ್ದಾರೆ. ಅಂದರೆ ಕ್ಷಾತ್ರ ಧರ್ಮ ಆಯುಧಗಳನ್ನು ಧರಿಸಿ ದೇಹದಲ್ಲಿ ಆ ಚಿಹ್ನೆ ಬರುವಂತೆ ಮಾಡಿಕೊಂಡಿರ್ತಾರೆ. ಅದನ್ನು ರಾಮ ತೋರ್ತಾ ಇದ್ದ ಅಂತ ಅನುಸಂಧಾನ ಮಾಡಬೇಕು. ಅವನಿಗೆ ವಿಹಿತವಾದ ಧರ್ಮವನ್ನು ಸಮಾಜಕ್ಕೆಲ್ಲ ವಿಹಿತ ಧರ್ಮಗಳ ಆಚರಣೆಗೆ ಶಿಕ್ಷಣ ಕೊಡ್ತಿದ್ದ. ಈಗ ವಿಪ್ರರಾದರೆ ಅವರು ಕೂಡ ಇಂಥಿಂಥವುಗಳನ್ನು ದಿನನಿತ್ಯ ಮಾಡಿ ಸ್ವಧರ್ಮವನ್ನು ಒಂದು ಚಿಹ್ನೆ ಅವರಲ್ಲಿ ಉಂಟಾಗಿರ್ತದೆ. ದಿನಾ ಯಜ್ಞ, ಯಾಗ ಹಾಗೂ ಬ್ರಹ್ಮಯಜ್ಞ, ದೇವರ ಪೂಜೆ ಮೊದಲಾದವುಗಳನ್ನು ಮಾಡಿದ್ದರಿಂದಲೇ ದೇಹದಲ್ಲಿ ಒಂದಿಷ್ಟು ಕಡೆ ಚಿಹ್ನೆಗಳು ಉಂಟಾಗ್ತವೆ. ಅದು ಅವರಿಗೆ ಲಕ್ಷಣ. ರಾಮನಲ್ಲಿ ಅಂಥ ಕ್ಷಾತ್ರ ಲಕ್ಷಣಗಳಿದ್ದವು. ಸೂರ್ಯ ಸದೃಶವಾದ ತೇಜಸ್ಸು ಅಂದರೆ ರಾಮನ ತೇಜಸ್ಸು, ರಾಮನ ಪರಾಕ್ರಮ ಅದು ಎಂಥದ್ದು ಅಂತ ಅನುಸಂಧಾನ ಮಾಡಿಸಿದ್ದಾರೆ. ಇನ್ನು ಕ್ಷೋಣೀಧರಾನಿರಿಭ ಘೋಣಿ ಮುಖಾದಿ ಅನ್ನೋದರಿಂದ ರಾಮ ಕಪಿ ಸೈನ್ಯವನ್ನು ಚೆನ್ನಾಗಿ ರಕ್ಷಿಸಿದ. ಸಾಧಾರಣ ಅಲ್ಲ ಕಪಿ ಸೈನ್ಯ, ಅದು ಬೆಟ್ಟದಂಥ ಕಪಿ ಸೈನ್ಯ. ಬೆಟ್ಟದ ಸರಣಿಗಳು ಎದ್ದು ಬಂದರೆ ಹಾಗೆ ಕಾಣಬೇಕು ಹಾಗಿತ್ತಂತೆ. ಇದು ಕೂಡ ಕ್ಷತ್ರಿಯರಾದವರು ಸೈನ್ಯ ರಕ್ಷಣೆ ಮಾಡ್ತಾರೆ, ಶೌರ್ಯದಿಂದ ಪರಾಕ್ರಮದಿಂದ ತುಂಬಿದವರಾಗಿರ್ತಾರೆ ಅನ್ನೋದೆಲ್ಲ, ಸೈನ್ಯ ರಕ್ಷಣೆ ಅನ್ನೋದೆಲ್ಲ ಅವರದ್ದೇ ಲಕ್ಷಣ. ಹಾಗೆ ತಪ್ಪಿತಸ್ಥನಿಗೆ ದಂಡನೂ ಹಾಕ್ತಾರೆ. ಕ್ಷತ್ರಿಯರ ಕರ್ತವ್ಯ. ಕಣ್ಣು ಕೆಂಪು ಮಾಡಿದ ಕೂಡಲೇ ಸಮುದ್ರ ರಾಜನೇ ಓಡಿ ಬಂದ, ರತ್ನಗಳಂತಂದು ರಾಮನ ಪಾದಕ್ಕೆ ಎರಗಿದ. ಇದು ಒಬ್ಬ ದಂಡನಾಯಕ ಮಾಡಬೇಕಾದ ಕಾರ್ಯ. ತಪ್ಪಿತಸ್ಥರನ್ನು ಹೇಗೆ ಮಣಿಸ್ಬೇಕು, ಹೇಗೆ ಶರಣಾಗತರನ್ನು ಮಾಡಬೇಕು ಅಂತನ್ಲಿಕ್ಕೆ ರಾಮನ ಈ ಚರಿತ್ರೆ. ಅಥವಾ ಸಮುದ್ರದ ನೀರೇ ಬತ್ತೋ ಹಾಗೆ ಮಾಡಿದ್ದ ತನ್ನ ಕುಡಿನೋಟದಿಂದ. ರಾಮನ ಕುಡಿನೋಟದಿಂದ ಸಮುದ್ರದ ನೀರು ಬತ್ತುತ್ತದೆ. ಹಾಗೆ ನಮ್ಮ ಸಂಸಾರ ಸಾಗರವೂ ಕೂಡ ಅವನ ಕುಡಿನೋಟದಿಂದ ಬತ್ತುತ್ತದೆ. ಈ ಅನುಸಂಧಾನವೂ ಇದೆ. ರಾಮ ಭಾರತೀಪತಿ ಹನುಮಂತ ಅಂದರೆ ವಾಯುಪುತ್ರನಾದ ಹನುಮಂತನಿಂದ ಮೂಲ ರಾಮಾಯಣದ ಮೂಲಕವಾಗಿ ಸ್ತುತ್ಯನಾಗಿದ್ದಾನೆ. ಅಂದರೆ ಅದರಿಂದ ಭಗವಂತ ಸ್ತುತ್ಯ ಅಂದರೆ ಅಲ್ಲಿ ಹೇಳಿರುವ ಗುಣಗಳನ್ನು ಭಗವಂತ ಹೊಂದಿದ್ದಾನೆ. ಹೀಗೆ ಶ್ಲೋಕದ ಭಾವಾರ್ಥ. ಅಂಥ ರಾಮ ಸರ್ವೋತ್ತಮ ಅಂತನ್ನೋ ತಿಳುವಳಿಕೆ ನಮಗೆ ಯಾವಾಗಲೂ ಇರಲಿ ಅಂತ ಚಿಂತನೆ ಮಾಡಿಸ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ವಿಶೇಷಣಗಳಿಗೆ ಒಂದೊಂದು ಫಲ ಇದೆ. ನಮ್ಮಲ್ಲಿಯೂ ಕೂಡ ಶತ್ರುಗಳನ್ನು ಎದುರಿಸಬೇಕಾದ್ರೆ ಇಂಥ ರಾಮನ ಬಲ ಬೇಕು, ಇಂಥ ರಾಮನ ಅನುಗ್ರಹ ಬೇಕು. ಹಾಗಾಗಿ ಶತ್ರುಗಳ ಸಂಹಾರ, ಶತ್ರುಗಳಿಗೆ ಭಯ ಉಂಟಾಗಬೇಕು ಅಂದರೆ ಕೈಯಲ್ಲಿ ಬಿಲ್ಲು, ಬಾಣ, ಆಯುಧಗಳನ್ನು ಧರಿಸಿರಬೇಕು. ರಾಮನ ಸ್ಮರಣೆ ಮಾಡಿದರೆ ಅದೆಲ್ಲ ಉಂಟಾಗ್ತದೆ ಅಂತ ಅನುಸಂಧಾನ ಮಾಡಿಸಿದ್ದಾರೆ. ತುಣೀರ ಕಾರ್ಮುಕ ಕೃಪಾಣಿ ಕಿಣಾಂಕ ಭುಜ ಪಾಣೀರ ವಿಪ್ರತಿಮ ಭಾಹ ಕ್ಷೋಣೀಧರಾಲಿ ನಿಭ ಘೋಣಿ ಮುಖಾದಿ ಘನವೇಣಿ ಸುರಕ್ಷಣ ಕಣಕರ
ಶೋಣೀಭವನ್ನಯನ ಕೋಣೀಜಿತಾಂಬುನಿಧಿ ಪಾಣೀರಿತಾರ್ಹಣ ಮಣಿ ಶ್ರೇಣೀವೃತಾಂಘ್ರಿರಿಹ ವಾಣೀಶ ಸೂನುವರವಾಣೀ ಸ್ತುತೋ ವಿಜಯತೆ ತೂಣೀರಕಾರ್ಮುಕಕೃಪಾಣೀ ಕಿಣಾಂಕಭುಜ ಪಾಣೀರವಿಪ್ರತಿಮಭಾಃ ಕ್ಷೋಣೀಧರಾಲಿನಿಭಘೋಣೀಮುಖಾದಿಘನವೇಣೀ ಸುರಕ್ಷಣಕರಃ ಶೋಣೀಭವನ್ನಯನ ಕೋಣೀಜಿತಾಂಬುನಿಧಿ ಪಾಣೀರಿತಾರ್ಹಣಮಣಿ ಶ್ರೇಣೀವೃತಾಂಘ್ರಿರಿಹ ವಾಣೀಶ ಸೂನುವರವಾಣೀ ಸ್ತುತೋ ವಿಜಯತೆ. ಇಷ್ಟು 19ನೇ ಶ್ಲೋಕವನ್ನು